ಅಸ್ಮಿತೆಯ ಬಂಧುಗಳೇ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ನಾವು ಸಂಧಿಗಳ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೆ ಗೊತ್ತಿದೆ, ಮಕ್ಕಳೆಲ್ಲ ಕೇಳಿದರೆ ನಿಮ್ಗೆ ಯಾವ್ದು ಕಷ್ಟ ಮಕ್ಕಳ ಅಂದರೆ ಸಂಧಿಗಳು, ಸಮಾಸಗಳು ಅಂತ ಹೇಳ್ತಾರೆ. ಆದರೆ ಇದು ತುಂಬಾ ಸುಲಭ ಇದೆ. ಅದು ಹೇಗೆ ಸುಲಭ ಇದೆ ಅದನ್ನು ಈ ಒಂದು ತರಗತಿಯಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ನಾವು ಸಂಧಿಗಳು ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸಂಧಿಗಳು ಅಂದರೆ ಎರಡು ಅಕ್ಷರಗಳ ನಡುವೆ, ಇಲ್ಲಿ ಎರಡು ಅಕ್ಷರಗಳ ನಡುವೆ ಕಾಲ ವಿಳಂಬವಿಲ್ಲದೆ ಅರ್ಥಕ್ಕೆ ವ್ಯತ್ಯಯ ಬಾರದಂತೆ ಸೇರಿ ಉಚ್ಚರಿಸುವುದಕ್ಕೆ ಸಂಧಿ ಎನ್ನುವರು. ಅಂದರೆ ನಾವಿಲ್ಲಿ ನೋಡ್ತಾ ಇದ್ದೀವಿ, ಎರಡು ಪದಗಳಿದೆ. ಈ ಪದಗಳಲ್ಲಿ ಎರಡು ಅಕ್ಷರಗಳ ನಡುವೆ ಏನಾಗುತ್ತೆ, ಸಂಧಿ ಆಗುತ್ತೆ. ಆಗ ಬೇರೊಂದು ಪದ ಬರುತ್ತೆ. ಆದರೆ ಇಲ್ಲಿ ಅರ್ಥ ವ್ಯತ್ಯಾಸ ಆಗಲ್ಲ. ಆ ರೀತಿ ಅರ್ಥ ವ್ಯತ್ಯಾಸ ಆಗುತ್ತೆ ಅಂತಂದರೆ ನಾವಲ್ಲಿ ಸಂಧಿ ಕ್ರಿಯೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ನಾವು ಅದನ್ನು ಪ್ರಕೃತಿ ಭಾವ ಅಂತ ಕರಿತೀವಿ. ಯಾವುದು ನಮಗೆ ಸಂಧಿ ಕ್ರಿಯೆ ಮಾಡೋಕ್ಕಾಗತ್ತೆ, ಆ ಪದಗಳನ್ನು ಇಟ್ಕೊಂಡು ಸಂಧಿ ಮಾಡಿದಾಗ ಆ ಸಂಧಿಗಳು ಅಂದರೆ ಇಲ್ಲಿ ನಾವು ಏನಿದೆ ಈ ಅಕ್ಷರಗಳನ್ನು ನಾವು ಗಮನಿಸಬೇಕು. ಈ ಅಕ್ಷರಗಳಲ್ಲಿರುವಂತಹ ಸ್ವರಗಳನ್ನು ಗಮನಿಸಬೇಕು. ಆ ಮೂಲಕ ಅದು ಯಾವ ಸಂಧಿ ಅಂತ ನಿರ್ಧಾರ ಮಾಡಬೇಕಾಗತ್ತೆ. ಈಗ ಮೊದಲಿಗೆ ಇಷ್ಟು ತಿಳ್ಕೊಂಡ ನಂತರ ಈ ಸಂಧಿ ಕಾರ್ಯದ ಅವಶ್ಯಕತೆ ಇದೆಯಾ ಅಂತಂದರೆ ಖಂಡಿತ ಇದೆ. ಯಾಕೆ ಅಂತಂದರೆ ಈ ಸಂಧಿ ಕಾರ್ಯದಿಂದ ನಮಗೆ ಎಷ್ಟೆಲ್ಲ ಉಪಯೋಗ ಇದೆ ಅಂತಂದರೆ, ಮೊದಲಿಗೆ ನಮಗಲ್ಲಿ ಸಮಯದ ಮಿತವ್ಯಯ ಆಗುತ್ತೆ. ನಂತರದ್ದೇನೆಂದರೆ ಅರ್ಥ ಸ್ಪಷ್ಟತೆ ಆಗತ್ತೆ. ಹಾಗಾಗಿ ಈ ಸಂಧಿಗಳು ಅನ್ನುವಂತಹ ವ್ಯಾಕರಣಾಂಶದಿಂದ ನಿಮಗೆ ಓದೋದಕ್ಕೆ ಬರೆಯೋದಕ್ಕೆ ತುಂಬ ಸುಲಭ ಆಗ್ತಾ ಇದೆ. ಹಾಗಾಗಿ ನೀವು ಇದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬ ಅವಶ್ಯಕವಾಗಿ ಬೇಕಾಗಿದೆ. ಆಯಿತಾ? ಈಗ ಹಾಗಾದರೆ ನಾವೀಗ ಸಮಯದ ಉಳಿತಾಯ ಹೇಗಾಯಿತು ಅಂತ ಅಂದರೆ, ಈಗ ಉದಾಹರಣೆಗೆ ನಾವಿಲ್ಲಿ ಕೂತಿದ್ದೀವಿ, ಒಂದು ತರಗತಿಯಲ್ಲಿ ಕೂತಿದ್ದೀವಿ, ಅಲ್ಲಿ ತಕ್ಷಣ ಒಂದು ಹಾವು ಬಂತು ಅಂತ ಇಟ್ಕೊಳ್ಳಿ. ನಾವು ಅವಾಗ ಅಲ್ಲಿ ನೋಡು ಹಾವು ಬರುತ್ತಾ ಇದೆ ಅಂತ ನಾವು ಪ್ರತಿ ಪದವನ್ನು ಬಿಡಿಸಿ ಹೇಳಿದಾಗ ಕೇಳಿದವ್ರಿಗೆ ಯಾವುದೋ ಕತೆ ಕೇಳ್ತಿದ್ದೀವೇನೋ ಅಂತ ಕೇಳ್ತಾ ಇರ್ತಾರಷ್ಟೆ. ಅದಕ್ಕೆ ಪ್ರತಿಕ್ರಿಯೆ ಬೇಗ ಸಿಗೋಲ್ಲ. ಅದ್ರ ಬದಲು ಅಲ್ಲಿ ನೋಡು ಹಾವು ಬರ್ತಿದೆ ಅಂದರೆ ಎದ್ನೋ ಬಿದ್ನೋ ಅಂತ ಓಡ್ಬಿಡ್ತಾರೆ. ಯಾಕಂದರೆ ಅಲ್ಲಿ ಬೇಗ ಅರ್ಥ ಆಯ್ತು ಅವ್ರಿಗೆ. ಅಂದರೆ ಅಲ್ಲಿ ನೋಡು ಹಾವು ಬರ್ತಿದೆ ಅಂದಾಗ ನಾವು ಕಡಿಮೆ ಸಮಯದಲ್ಲಿ ನಾವು ಅದನ್ನು ಹೇಳಿದ್ವಿ ಮತ್ತು ಅವ್ರಿಗೆ ಬೇಗ ಅದು ಅರ್ಥ ಆಯಿತು. ಯಾವಾಗ ಬೇಗ ಅರ್ಥ ಆಯಿತು ಆಗ ಅವರು ಅದಕ್ಕೊಂದು ಪ್ರತಿಕ್ರಿಯೆಯನ್ನು ಕೊಟ್ಟರು. ಹಾಗಾಗಿ ಕನ್ನಡ ವ್ಯಾಕರಣಾಂಶದಲ್ಲಿ ಸಂಧಿ ಕಾರ್ಯಗಳ ಮಹತ್ವ ತುಂಬಾ ಇದೆ. ಆ ಮೂಲಕ ನಮಗೆ ಅರ್ಥ ಸ್ಪಷ್ಟತೆಯನ್ನು ಕೊಡ್ತಾ ಇದೆ ಮತ್ತು ಸಮಯದ ಉಳಿತಾಯವನ್ನು ಮಾಡ್ತಾ ಇದೆ. ಹಾಗಾದರೆ ಇಷ್ಟೆಲ್ಲ ಉಪಯೋಗ ಇರುವಂತಹ ಸಂಧಿಗಳ ಬಗ್ಗೆ ತಿಳ್ಕೊಳ್ಳೋದು ತುಂಬ ಅವಶ್ಯಕ ಆಗಿದೆ. ಸಂಧಿಗಳಲ್ಲಿ ಎರಡು ವಿಧ ಇದೆ. ಯಾವ್ಯಾವುದು ಅಂದರೆ, ಒಂದು ಕನ್ನಡ ಸಂಧಿಗಳು, ಇನ್ನೊಂದು ಸಂಸ್ಕೃತ ಸಂಧಿಗಳು. ಹೇಗೆ ಈಗ ನಾವು ನಮ್ಮ ಭಾಷೆಯಲ್ಲಿ ಇಂಗ್ಲೀಷ್ ಭಾಷೆಯನ್ನು ಪದಗಳನ್ನು ಹೆಚ್ಚು ಬಳಸ್ತೀವಿ, ಹಾಗೆ ಆಗ ಸಂಸ್ಕೃತ ಪದಗಳ ಬಳಕೆ ಜಾಸ್ತಿ ಇತ್ತು. ಹಾಗಾಗಿ ನಾವು ಎರಡೂ ಕಡೆ ಅಂದರೆ ನಾವು ಈ ಸಂಧಿ ಕ್ರಿಯೆ ಮಾಡಬೇಕಂದ್ರೆ ಪೂರ್ವ ಪದ, ಉತ್ತರ ಪದ ಅಥವಾ ಪರಪದ ಅವೆರಡೂ ಸೇರಿಸಿದಾಗ ಸಂಧಿ ಕಾರ್ಯ ಆಗತ್ತೆ. ಹೀಗೆ ಈ ಪೂರ್ವ ಪದ ಮತ್ತು ಉತ್ತರ ಪದ ಎರಡೂ ಪದಗಳು ಅಥವಾ ಇವೆರಡರಲ್ಲಿ ಒಂದು ಪದದಲ್ಲಿ ಕನ್ನಡ ಪದ ಇದ್ದರೆ ಇನ್ನೊಂದು ಪದ ಸಂಸ್ಕೃತ ಪದ ಆಗಿದ್ದಾಗ ಅದನ್ನು ನಾವು ಕನ್ನಡ ಸಂಧಿ ಅಂತ ಕರಿತೀವಿ. ಅಂದರೆ ಕನ್ನಡ ಸಂಧಿ ಅಂತ ಅಂದಾಗ ಏನಾಗಬೇಕು, ಎರಡೂ ಪದಗಳು ಅಂದರೆ ಪೂರ್ವ ಪದ ಉತ್ತರ ಪದ ಎರಡೂ ಪದಗಳು ಕನ್ನಡ ಪದಗಳೇ ಇರಬೇಕು. ಅಥವಾ ಪೂರ್ವ ಪದದಲ್ಲೋ ಅಥವಾ ಉತ್ತರ ಪದದಲ್ಲೋ ಯಾವುದೋ ಒಂದು ಪದ ಕನ್ನಡ ಪದ ಆಗಿರಬೇಕು, ಇನ್ನೊಂದು ಪದ ಸಂಸ್ಕೃತ ಪದ ಆಗಿರಬೇಕು. ಆಗ ಅದನ್ನು ನಾವು ಕನ್ನಡ ಸಂಧಿಗಳು ಅಂತ ಕರಿತೀವಿ. ಇನ್ನೊಂದು ಯಾವುದು, ಸಂಸ್ಕೃತ ಸಂಧಿಗಳು.
ಈ ಸಂಸ್ಕೃತ ಸಂಧಿಗಳು ಅಂತ ಯಾವುದನ್ನ ಕರಿತೀವಿ? ಪೂರ್ವ ಪದ ಮತ್ತು ಉತ್ತರ ಪದ ಎರಡೂ ಪದಗಳು ಸಂಸ್ಕೃತ ಪದಗಳಾಗಿದ್ದರೆ ಅದನ್ನು ನಾವು ಸಂಸ್ಕೃತ ಸಂಧಿ ಅಂತ ಕರಿತೀವಿ. ಇದ್ರ ಜೊತೆಗೆ ನಾವು ಇನ್ನೂ 2 ವಿಭಾಗ ಮಾಡ್ಕೊತೀವಿ. ಏನು ಅಂದರೆ ಸ್ವರ ಸಂಧಿ, ವ್ಯಂಜನ ಸಂಧಿ. ಅಂದರೆ ಸ್ವರದ ಮುಂದೆ ಸ್ವರ ಬಂದು, ಅಂದರೆ ಇಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದಗಳಲ್ಲಿ ನಾವು ಪೂರ್ವ ಪದದ ಕೊನೆಯ ಅಕ್ಷರ ಮತ್ತು ಉತ್ತರ ಪದದ ಮೊದಲ ಅಕ್ಷರಗಳ ನಡುವೆ ಸಂಧಿಕ್ರಿಯೆ ಆಗುತ್ತೆ. ಈ ಎರಡೂ ಕಡೆಗಳಲ್ಲಿ ಸ್ವರಾಕ್ಷರಗಳೇ ಬಂದಿದ್ರೆ ಅದು ಸ್ವರ ಸಂಧಿ. ಇಲ್ಲಿ ಒಂದು ಸ್ವರ ಮತ್ತು ಒಂದು ವ್ಯಂಜನ ಬಂದಿದ್ರೆ ಅದು ವ್ಯಂಜನ ಸಂಧಿ, ಅಥವಾ ಎರಡೂ ವ್ಯಂಜನಗಳಿದ್ರೆ ಅದು ವ್ಯಂಜನ ಸಂಧಿ ಅಂತ ನಾವು ಕರಿತೀವಿ. ಮತ್ತು ನಾವಿಲ್ಲಿ ಕನ್ನಡ ಸಂಧಿಗಳು ಅಂತ ಅಂದಾಗ ಕನ್ನಡದಲ್ಲೂ ಕನ್ನಡ ಸ್ವರ ಸಂಧಿ, ಕನ್ನಡ ವ್ಯಂಜನ ಸಂಧಿ ಇದೆ. ಸಂಸ್ಕೃತದಲ್ಲೂ ಸಂಸ್ಕೃತ ಸ್ವರ ಸಂಧಿ, ಸಂಸ್ಕೃತ ವ್ಯಂಜನ ಸಂಧಿ ಇದೆ. ಹಾಗಾದರೆ ಕನ್ನಡ ಸಂಧಿಗಳಲ್ಲಿ ಕನ್ನಡ ಸ್ವರ ಸಂಧಿಗಳು ಯಾವ್ಯಾವುದು? ಕನ್ನಡ ಸಂಧಿಗಳಲ್ಲಿ ಕನ್ನಡ ಸ್ವರ ಸಂಧಿಗಳು ಲೋಪ ಸಂಧಿ, ಆಗಮ ಸಂಧಿ. ಮತ್ತು ಕನ್ನಡ ಸಂಧಿಗಳಲ್ಲಿ ಕನ್ನಡ ವ್ಯಂಜನ ಸಂಧಿ, ಆದೇಶ ಸಂಧಿ. ಅಂದರೆ ಇಲ್ಲಿ ನಮಗೆ ಕನ್ನಡ ಸಂಧಿಗಳಲ್ಲಿ 2 ಕನ್ನಡ ಸ್ವರ ಸಂಧಿ, 1 ಕನ್ನಡ ವ್ಯಂಜನ ಸಂಧಿ, ಒಟ್ಟು ನಮಗೆ 3 ಸಂಧಿಗಳು ಇದೆ. ಇನ್ನು ಸಂಸ್ಕೃತ ಸಂಧಿಯಲ್ಲಿ ನಮಗೆ ಸಂಸ್ಕೃತ ಸ್ವರ ಸಂಧಿಗಳು 4 ಇದೆ. ಹಾಗೆಯೇ ಸಂಸ್ಕೃತ ವ್ಯಂಜನ ಸಂಧಿಯಲ್ಲಿ 3 ಇದೆ. 3 ಜೊತೆಗೆ ಇನ್ನೊಂದಿದೆ ಸ್ತುತ್ವ ಸಂಧಿ ಅಂತ, ಒಟ್ಟು 4 ಇದೆ. ಒಟ್ಟು 8 ಸಂಧಿಗಳು ಇದೆ. ಆದರೆ ನಮಗೆ ಇಲ್ಲಿ ನೀವು ತಿಳ್ಕೋಬೇಕಾಗಿರೋದು 3 ಸಂಧಿ ಆಗಿರೋದ್ರಿಂದ ನಾನು ಆ 3 ಸಂಧಿಗಳ ಬಗ್ಗೆ ಬರಿತಾ ಇದ್ದೀನಿ. ಇದಿಷ್ಟು ಸಂಧಿಗಳ ಬಗ್ಗೆ ನಿಮಗೆ ತಿಳಿಸ್ತಾ ಇರುವಂತಹ ವಿಚಾರ. ಈ ಒಂದು ವಿಡಿಯೋನಲ್ಲಿ ಸಂಧಿಗಳ ಬಗ್ಗೆ ಇರುವಂತಹ ಮುಖ್ಯ ಅಂಶಗಳನ್ನು ಮಾತ್ರ ಹೇಳಿದ್ದೀನಿ. ಮುಂದಿನ ತರಗತಿಗಳಲ್ಲಿ ಕನ್ನಡ ಸಂಧಿಗಳು ಹಾಗೂ ಸಂಸ್ಕೃತ ಸಂಧಿಗಳ ಬಗ್ಗೆ ವಿವರ ಇರುತ್ತೆ. ನೀವು ಆ ಒಂದು ತರಗತಿಗಳನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.